ಎಲ್ರಿಗೂ ನಮಸ್ಕಾರ. ದಿನಕ್ಕೆ ಒಮ್ಮೆಯಾದರೂ ನಮ್ಮೊಂದಿಗೆ ಮಾತನಾಡಿ ನಿಮ್ಮೊಂದಿಗೆ ಮಾತನಾಡಿ. ಇಲ್ಲದಿದ್ದರೆ ನೀವು ಈ ಜಗತ್ತಿನಲ್ಲಿ ಒಬ್ಬ ಅತ್ಯುತ್ತಮ ವ್ಯಕ್ತಿಯ ಜೊತೆ ಭೇಟಿಯಾಗುವುದನ್ನು ತಪ್ಪಿಸಿದಂತೆ. ದಿನಕ್ಕೆ ಒಮ್ಮೆಯಾದರೂ ನಿಮ್ಮೊಂದಿಗೆ ಮಾತನಾಡಿ. ಇಲ್ಲದಿದ್ದರೆ ನೀವು ಈ ಜಗತ್ತಿನಲ್ಲಿ ಒಬ್ಬ ಅತ್ಯುತ್ತಮ ವ್ಯಕ್ತಿಯ ಜೊತೆ ಭೇಟಿಯಾಗುವುದನ್ನು ತಪ್ಪಿಸಿದಂತೆ. ಸ್ವಾಮಿ ವಿವೇಕಾನಂದರ ಈ ಮಾತಿನೊಂದಿಗೆ ಈ ದಿನದ ವೆಬಿನಾರ್ ನನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ನಿರೂಪಣೆಯಲ್ಲಿ ನಾನು ನಿಮ್ಮ ಮುಂದೆ ಗೀತಾ KH, ಸಹ ಶಿಕ್ಷಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಯಲಗುಡಿಗೆ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಚಿಕ್ಕಮಗಳೂರು ಮತ್ತು ಚಿಕ್ಕಮಗಳೂರು ತಾರೆಯರು ಗುಂಪಿನ 175ನೇ ವೆಬಿನಾರ್ ಇದಾಗಿದೆ. ಈ ದಿನದ ವೆಬಿನಾರ್ಗೆ ಶ್ರೀಯುತ ಚಿಕ್ಕಮಗಳೂರು ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಮಾನ್ಯ ಉಪನಿರ್ದೇಶಕರಾದ, ನಮ್ಮ ಜಿಲ್ಲೆಯ ಹೆಮ್ಮೆಯ ಅಧಿಕಾರಿಗಳು ಆದ ಶ್ರೀಯುತ ತಿಮ್ಮರಾಜು ಸರ್ ಅವರ ಘನ ಉಪಸ್ಥಿತಿಯಲ್ಲಿ, ಹಾಗೆ ಶ್ರೀಯುತ ಸುಂದರೇಶ್ ಸರ್ ಮಾನ್ಯ ಪ್ರಾಂಶುಪಾಲರು ಡಯಟ್ ಚಿಕ್ಕಮಗಳೂರು ಇವರ ಘನ ಉಪಸ್ಥಿತಿಯಲ್ಲಿ ಈ ದಿನದ ವೆಬಿನಾರ್ ನಡೆಯುತ್ತಾ ಇದೆ. ಈ ವೆಬಿನಾರ್ಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರುವಂತವರು ಕಾಂತರಾಜ್ ಸರ್, ಮಾಸ್ಟರ್ ಟ್ರೈನರ್. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ಸಮೀಕ್ಷೆಗಳಿಗೆ ಅವರು ಮಾಸ್ಟರ್ ಟ್ರೈನರ್ ಆಗಿರ್ತಾರೆ. ಅವರು ನಮ್ಮ ಜೊತೆ ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ. ಹಾಗೆ ಈ ದಿನದ ವಿಷಯ ಜನಗಣತಿ 2027ರ ಭಾಗವಾಗಿ ಮನೆಗಣತಿ ಸಮೀಕ್ಷೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಈ ದಿನದ ವೆಬಿನಾರ್ ನಡೆಸ್ತಾ ಇದ್ದೇವೆ. ಈ ವೆಬಿನಾರ್ಗೆ ಸರ್ವರನ್ನು ಸ್ವಾಗತಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಲಿಕಲಿ ತಾರೆಯರು ಗುಂಪಿನ ಶಿಕ್ಷಕಿಯಾದಂತಹ ಸೌಮ್ಯ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಸೌಮ್ಯ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈಲಿಮನೆ ಶಾಲೆ ಶಿಕ್ಷಕರು. ಸೌಮ್ಯ ಮೇಡಮ್, ನಿಮ್ಗೆ ಸ್ವಾಗತ ಹೇಳ್ತೀನಿ. ಹಾಗೆ ವೇದಿಕೆ ನಿಮಗೆ ಬಿಟ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಗೀತಾ ಮೇಡಮ್. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಚಿಕ್ಕಮಗಳೂರು ಮತ್ತು ಚಿಕ್ಕಮಗಳೂರು ತಾರೆಯ ಗುಂಪಿನ 175ನೇ ವೆಬಿನಾರ್ ಇದಾಗಿದ್ದು, ಈ ದಿನದ ವೆಬಿನಾರ್ಗೆ ಘನ ಉಪಸ್ಥಿತಿಯನ್ನು ವಹಿಸಿರುವ ನಮ್ಮ ಜಿಲ್ಲೆಯ ಹೆಮ್ಮೆಯ ಅಧಿಕಾರಿಗಳಾದ ಶ್ರೀಯುತ ತಿಮ್ಮರಾಜು ಸರ್, ಮಾನ್ಯ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಜಿಲ್ಲೆ ಇವರಿಗೂ, ಮತ್ತು ಚಿಕ್ಕಮಗಳೂರು ಡಯಟ್ನ ಮಾನ್ಯ ಪ್ರಾಂಶುಪಾಲರಾದ ಶ್ರೀಯುತ ಸುಂದರೇಶ್ ಸರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಸರ್ವರ ಪರವಾಗಿ ಕೋರುತ್ತೇನೆ. ಈ ದಿನದ ಮತ್ತೊಂದು ವಿಶೇಷತೆ ಏನೆಂದರೆ, ಈ ದಿನದ ವೆಬಿನಾರ್ಗೆ ವಿಶೇಷ ಅತಿಥಿಗಳಾಗಿ ಆಗಮಿಸುತ್ತಿರುವ ಶ್ರೀಮತಿ ರೇಷ್ಮಾ ಮೇಡಮ್, ಮಾನ್ಯ ತಹಶೀಲ್ದಾರರು ಚಿಕ್ಕಮಗಳೂರು ಇವರಿಗೆ ಸರ್ವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಈ ದಿನದ ವೆಬಿನಾರ್ ಮಾರ್ಗದರ್ಶಕರಾಗಿ ಸಲಹೆ ಸಹಕಾರಗಳನ್ನು ನೀಡುತ್ತಿರುವ ನಲಿಕಲಿಯ ಜಿಲ್ಲಾ ನೋಡಲ್ ಅಧಿಕಾರಿಗಳು ಹಾಗೂ ಉಪನ್ಯಾಸಕರು ಆದಂತಹ ಶ್ರೀಯುತ ಸುರೇಶ್ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಈ ದಿನದ ವೆಬಿನಾರ್ಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಜನಗಣತಿ 2027 ಮನೆಗಣತಿ ಸಮೀಕ್ಷೆ ಕುರಿತಂತೆ ವಿಷಯ ಹಂಚಿಕೆ ಮಾಡಿಕೊಡಲಿರುವ ಚಿಕ್ಕಮಗಳೂರು ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ವಿಷಯ ಪರಿವೀಕ್ಷಕರು ಮತ್ತು ಸ್ಟೇಟ್ ಲೆವೆಲ್ ಮಾಸ್ಟರ್ ಟ್ರೈನರ್ ಆದಂತಹ ಶ್ರೀಯುತ KG ಕಾಂತರಾಜ್ ಸರ್ ಇವರಿಗೆ ಸರ್ವರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಉಪನಿರ್ದೇಶಕ ಕಚೇರಿಯ ಮಾನ್ಯ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ನಾಗರಾಜ್ ಸರ್ ರವರಿಗೆ, ಎಲ್ಲ DYPC ಅಧಿಕಾರಿಗಳಿಗೆ, ವಿಷಯ ಪರಿವೀಕ್ಷಕರಿಗೆ ಹಾಗೂ ಡಯಟ್ನ ಎಲ್ಲ ಉಪನ್ಯಾಸಕ ವರ್ಗದವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಚಿಕ್ಕಮಗಳೂರು ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ರುದ್ರಪ್ಪ ಸರ್ ಅವರಿಗೆ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಶ್ರೀಯುತ ರವಿನಾಯ್ಕ್ ಸರ್ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಜಿಲ್ಲೆಯ ಎಲ್ಲ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಜಿಲ್ಲೆಯ ಎಲ್ಲ ECO, BRP, CRP ಮಿತ್ರರಿಗೆ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಚಿಕ್ಕಮಗಳೂರು ತಾರೆಯರು ಗುಂಪಿನ 175ನೇ ವೆಬಿನಾರ್ ಇದಾಗಿದ್ದು, ಸತತ 4.5 ವರ್ಷಗಳಿಗಿಂತ ಹೆಚ್ಚು ಕಾಲ ನಮ್ಮ ಜೊತೆಗಿದ್ದು ನಮಗೆ ಪ್ರತಿ ಹಂತದಲ್ಲಿಯೂ ಮಾರ್ಗದರ್ಶನ ನೀಡಿ ಸಲಹೆ ಸಹಕಾರವನ್ನು ನೀಡುತ್ತಿರುವ ನಲಿಕಲ್ಲಿಯ ರಾಜ್ಯ ಪ್ರಧಾನ ಸಂಪನ್ಮೂಲ ವ್ಯಕ್ತಿಗಳು
ರಾಜ್ಯ ಪಠ್ಯಪುಸ್ತಕ ರಚನಾ ಸಮಿತಿಯ ಸದಸ್ಯರೂ ಆದಂತಹ ನಮ್ಮ ಜಿಲ್ಲೆಯ ಹೆಮ್ಮೆ ಎನಿಸಿದ RD ರವೀಂದ್ರ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಈ ದಿನದ ವೆಬಿನಾರ್ಗೆ ಭಾಗವಹಿಸಿರುವಂತಹ ಬೇರೆ ಬೇರೆ ಜಿಲ್ಲೆಯ ಅಧಿಕಾರಿ ವರ್ಗದವರು, ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಈ ದಿನದ ವೆಬಿನಾರ್ಗೆ ಭಾಗವಹಿಸಿರುವ ಎಲ್ಲ ಶಿಕ್ಷಕ ಬಂಧುಗಳಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಚಿಕ್ಕಮಗಳೂರು ಜಿಲ್ಲೆಯ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿರುವ ಶ್ರೀಮತಿ ಗೀತಾ ಮೇಡಮ್ ಅವರಿಗೆ ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಸ್ವಾಗತವನ್ನು ಹೇಳುತ್ತಾ ಮತ್ತೊಮ್ಮೆ 175ನೇ ವೆಬಿನಾರ್ಗೆ ಸರ್ವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸೌಮ್ಯ ಮೇಡಮ್, ನಿಮ್ಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ವಿಷಯ ಇದು. ಈ ದಿನದ ವಿಷಯ ಜನಗಣತಿ 2027 ಮನೆ ಗಣತಿ ಸಮೀಕ್ಷೆ ನಾವೀಗ ಮಾಡಕ್ ಹೊರಟಿದೀವಿ. ಇದು ನಾನು ಅನ್ಕೊಂಡಿದ್ದೀನಿ ಒಂದು ದೇಶ ಸೇವೆ ಅಂತ. ಯಾಕೆಂದ್ರೆ 10 ವರ್ಷಕ್ಕೊಂದ್ಸಲ ನಡೆಯುವಂತಹ ದೇಶದ ಮಹಾನ್ ಕಾರ್ಯ. ನಾವೆಲ್ಲ ಶಿಕ್ಷಕರು ಸರ್ಕಾರಿ ನೌಕರರು ಇದರಲ್ಲಿ ಭಾಗವಹಿಸಿ ಒಂದು ದೇಶ ಸೇವೆಗೆ ನಮ್ಮದೊಂದು ಅಳಿಲ ಸೇವೆ ಅಂತ ಹೇಳ್ಬಿಟ್ಟು ನಾವು ಪಾಲ್ಗೊಳ್ಬೇಕಿದೆ. ಅದ್ರ ಮೊದಲನೇ ಭಾಗ ಮನೆ ಗಣತಿಯನ್ನು ಮಾಡುವಂತದ್ದು. ಮೊನ್ನೆ ತರಬೇತಿ ತಗೊಳ್ಳುವಾಗ ಇದೇನು ಬಹಳ ಕಷ್ಟ ಅಂತ ಅನಿಸ್ಲಿಲ್ಲ. ಅಲ್ಲೇ ಆಪ್ಷನ್ಸ್ ಇರತ್ತೆ, ಟಿಕ್ ಮಾಡ್ಕೊಂಡು ಹೋಗೋದು, ಖಂಡಿತ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ನಮ್ ಕಾಂತರಾಜ್ ಸರ್ ಅದ್ರ ಬಗ್ಗೆ ಮಾಸ್ಟರ್ ಟ್ರೈನರ್ ಆದ್ರಿಂದ ಬಹಳ ಆಳವಾಗಿ ವಿಷಯನ ತಿಳ್ಕೊಂಡಿದ್ದಾರೆ. ನಮ್ಮ ವೆಬಿನಾರ್ ನಲ್ಲಿ ಭಾಗವಹಿಸುವಂತ ಬಹಳ ಶಿಕ್ಷಕರು ಅವ್ರ ಬಗ್ಗೆ ಪ್ರೀತಿಯ ಮೆಚ್ಚುಗೆಯ ಮಾತುಗಳನ್ನ ಆಡ್ತಾರೆ. ಕಳೆದ ಸಲ ಜನಗಣತಿ ಜಾತಿ ಗಣತಿ ಆದಾಗ್ಲೂ ಕೂಡ ಬಹಳಷ್ಟು ನಮ್ಗೆ ನಮ್ ಜೊತೆಗೆ ಸದಾ ಅವರಿತ್ತು. ಅವರಿಂದ ಬಹಳಷ್ಟು ವಿಷಯಗಳು ನಮ್ಗೆ ಮಾರ್ಗದರ್ಶನ ನಮಗೆ ಸಿಕ್ಕಿದೆ. ಈ ದಿನದೂ ಕೂಡ ಅವರಿಂದ ಬಹಳಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ಳೋರಿದ್ದೀವಿ. ಹಾಗೆ ನಮ್ಮಲ್ಲಿರುವ ಎಲ್ಲಾ ಗೊಂದಲ ಕೂಡ ಪರಿಹಾರ ಆಗತ್ತೆ ಅಂತ ಭಾವಿಸ್ತಾ, ವಿಶೇಷವಾಗಿ ಇವತ್ತು ನಮ್ಮ ಚಿಕ್ಕಮಗಳೂರು ತಾಲೂಕಿನ ಗೌರವಾನ್ವಿತ ರೇಷ್ಮಾ ಮೇಡಮ್ ಅವರು ಮಾನ್ಯ ತಹಶೀಲ್ದಾರ್ ಅವರು ಜಾಯ್ನ್ ಆಗೋರಿದ್ದಾರೆ. ಇನ್ನೊಂದು 5 ನಿಮಿಷದಲ್ಲಿ ಅವ್ರು ಜಾಯ್ನ್ ಆಗ್ತಾರೆ. ಅಲ್ಲಿವರೆಗೂ ಕಾಂತರಾಜ್ ಸರ್ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅಂತ ಹೇಳ್ತಾ ಸರ್ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಸರ್ ನಿಮಗೆ ವೇದಿಕೆ ಬಿಟ್ಕೊಡ್ತಾ ಇದ್ದೀನಿ. ಸ್ವಾಗತ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಐ ಥಿಂಕ್ ನಂದು ವಾಯ್ಸ್ ಕೇಳಿಸ್ತಾ ಇದೆ ಅಂತ ಭಾವಿಸ್ತೇನೆ. ಹಾ ಸರ್, ಕೇಳಿಸ್ತಾ ಇದೆ. ಮತ್ತಿನ್ನೊಮ್ಮೆ ಎಲ್ಲಾ ಶಿಕ್ಷಕರ ಗಮನಕ್ಕೆ, ಸರ್ ವಾಯ್ಸ್ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಅವರ ಮೈಕ್ ಇದೆಯಲ್ಲ, ಅವ್ರ ಹೆಸರು ಎದುರಿಗೆ ಮೈಕ್ ಇದೆ, ಆ ಮೈಕ್ ಅನ್ನ 200% ಪರ್ಸೆಂಟೇಜ್ ಕಮ್ಮಿ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಳ್ಬಹುದು. ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಳ್ಳಿ, ಆವಾಗ ನಿಮ್ಗೆ ಕೇಳಿಸತ್ತೆ. ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಗುಂಪಲ್ಲಿ ನೀವು ಪ್ರಶ್ನೆಗಳನ್ನ ಹಾಕಬಹುದು. ಅಥವಾ ಸರ್ ಅವ್ರ ಮಾತು ಮುಗಿದ ಮೇಲೆ, ಈ ಸೆಷನ್ ಮುಗಿದ್ಮೇಲೆ ಕೊನೆಯಲ್ಲಿ ಹ್ಯಾಂಡ್ ರೈಸ್ ಅನ್ನ ಮಾಡಿದ್ರೆ ನಿಮ್ಮ ಮೈಕ್ ಅನ್ನ ಅನ್ಮ್ಯೂಟ್ ಮಾಡಲಾಗತ್ತೆ. ಥ್ಯಾಂಕ್ ಯು ಸರ್, ಮುಂದುವರಿಸಿ. ಓಕೆ, ಏನು ನಮಗೆ ಟೆಲಿಗ್ರಾಮ್ ಕಾನ್ಫರೆನ್ಸ್ ಅಲ್ಲಿ ಇರ್ತಕ್ಕಂಥ ಎಲ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಆ ಇನ್ಸ್ಟ್ರಕ್ಷನ್ಸ್ ಅನ್ನ ದಯಮಾಡಿ ಎಲ್ಲರೂ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ, ಇಲಾಖೆಯ ಎಲ್ಲ ಉನ್ನತ ಅಧಿಕಾರಿಗಳು ಹಾಗೂ ಮಾರ್ಗದರ್ಶಿ ಅಧಿಕಾರಿಗಳು ಈ ವೆಬಿನಾರ್ನಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಜೊತೆಗೆ ಸೆನ್ಸಸ್ 2027 ಇಂಡಿಯಾ ಸೆನ್ಸಸ್ 2027 ಭಾರತ ಜನಗಣತಿ 2027 ಇಡೀ ಪ್ರಪಂಚದಲ್ಲಿ ಹಲವಾರು ದೇಶಗಳಿಗಿಂತ ವಿಭಿನ್ನವಾಗಿ ನಮ್ಮ ದೇಶ ಯಾಕೆ ಕಾಣುತ್ತಪ್ಪ ಅಂತ ಹೇಳಿದ್ರೆ, ಈ ರೀತಿಯ ಬಹುದೊಡ್ಡ ಪ್ರಕ್ರಿಯೆಗಳನ್ನ ಆಂದೋಲನದ ರೀತಿಯಲ್ಲಿ ಕೈಗೊಂಡು ಬೇರೆ ಬೇರೆ ಮುಂದುವರಿಯುತ್ತಿರುವ ಎಲ್ಲ ರೀತಿಯ ದೇಶಗಳಿಗೆ ಒಂದು ಮಾದರಿಯಾಗಿ ನಿಲ್ಲುತ್ತೆ ನಮ್ಮ ದೇಶ. ಆ ನಿಟ್ಟಿನಲ್ಲಿ ಜನಗಣತಿ ಪ್ರಕ್ರಿಯೆ ಕೂಡ ಒಂದು ವಿಶೇಷವಾದ್ದು. ಈ ಜನಗಣತಿ ಪ್ರಕ್ರಿಯೆಯಲ್ಲಿ ನಾನು ಕೂಡ ಒಂದು ಭಾಗ ಅಂತ ಹೇಳ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೆ ಹೆಮ್ಮೆ ಇರುತ್ತೆ. ಈ ಪ್ರಕ್ರಿಯೆಯ ಹೊರಗೆ ನಿಂತು ನೋಡೋರಿಗೆ ಅಯ್ಯೋ ನನಗೊಂದು ಅವಕಾಶ ಸಿಕ್ಕಿದ್ರೆ ನಾನು ಕೆಲಸ ಮಾಡ್ತಿದ್ನೇನೋ ಅನ್ನುವಂಥ ಭಾವನೆ ಖಂಡಿತವಾಗ್ಲೂ ಬರುತ್ತೆ.
ಈ ಪ್ರಕ್ರಿಯೆಯನ್ನು ಕೈಗೊಳ್ಳೋದಕ್ಕೆ ಹಲವಾರು ಫಂಕ್ಷನರೀಸ್ ಇದೆ. ಆ ಫಂಕ್ಷನರೀಸ್ ನೂರಾರು ಫಂಕ್ಷನರೀಸು ಕೆಲಸ ಮಾಡೋ ನಿಟ್ಟಿನಲ್ಲಿ ಎಲ್ಲದೂ ಕೂಡ ಕ್ರೋಢೀಕೃತವಾಗಿ ಒಂದು ವರದಿ ಸಿದ್ಧ ಆಗುತ್ತೆ. ಆ ವರದಿ ಸಿದ್ಧ ಆದಮೇಲೆ ಗಣತಿ ಮುಗಿದಿದೆ, ಒಂದು ವರದಿ ಬಂದಿದೆ, ನಮ್ಮ ದೇಶದಲ್ಲಿ ಜನಸಂಖ್ಯೆ ಇಷ್ಟಿದೆ, ಜನರ ಒಂದು ಬದುಕಿನ ಪರಿಸ್ಥಿತಿಗಳು ಯಾವ ಮಟ್ಟಿಗಿದೆ, ಏನೆಲ್ಲ ಇನ್ನೂ ಆಗಬೇಕಿತ್ತು ಅಥವಾ ಏನೆಲ್ಲ ಆಗೋಗಿದೆ, ಅಥವಾ ಯಾವ ಪ್ರಮಾಣದಲ್ಲಿ ಆಗಿದೆ ಆಗಿಲ್ಲ, ಯಾವ ಯೋಜನೆಗಳನ್ನು ರೂಪಿಸ್ಬೇಕು, ಯಾವ ನೀತಿ ನಿರೂಪಣೆಗಳನ್ನು ಜಾರಿಗೆ ತರಬೇಕು ಅನ್ನುವಂಥ ಹಲವಾರು ವಿಚಾರಗಳಿಗೆ ಮಾಹಿತಿಯನ್ನ ಸಂಖ್ಯಾರೂಪದಲ್ಲಿ ನೀಡುವಂತ ಒಂದು ವ್ಯವಸ್ಥೆ ಇಂಡಿಯಾ ಸೆನ್ಸಸ್ 2027. ಈಗಾಗಲೇ ಚಾರ್ಜ್ ಲೆವೆಲ್ನಲ್ಲಿ ತರಬೇತಿಗಳಾಗಿದೆ. ಇಲ್ಲಿ ಚಾರ್ಜ್ ಲೆವೆಲ್ ಅಂದ ಕೂಡಲೇ ಏನಿರ್ಬೋದು ಅಂತ ಅನ್ನಿಸ್ಬೋದು ನಿಮಗೆ. ತರಬೇತಿನಲ್ಲಿ ಹೇಳಿದ್ರೆ ಓಕೆ. ಚಾರ್ಜ್ ಅಂತ ಹೇಳಿದ್ರೆ ಅದೊಂದು ವ್ಯಾಪ್ತಿ. ಈಗ ಉದಾಹರಣೆಗೆ ಒಂದು ರೆವಿನ್ಯೂ ತಾಲೂಕ್ ಅಂತ ಹೇಳಿದ್ರೆ ಅದಕ್ಕೊಬ್ರು ಆ ರೆವಿನ್ಯೂ ತಾಲೂಕ್ನ ಹೆಡಿಂಗ್ ಆಫೀಸರ್ ಇರ್ತಾರೆ. ನಾವು ತಹಶೀಲ್ದಾರ್ ಅಂತ ಸಾಮಾನ್ಯವಾಗಿ ಕರಿತೀವಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಅದು ರೂರಲ್ ಏರಿಯಾಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಉಳಿದಂತೆ ಅರ್ಬನ್ ಏರಿಯಾಕ್ಕೆ ಬಂದರೆ ನಮಗೆ ಮುನ್ಸಿಪಲ್ ಕೌನ್ಸಿಲ್ಸ್ ಇದೆ. ಅದು ಪಟ್ಟಣ ಪಂಚಾಯತಿ ಇರ್ಬೋದು, ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು. ಈ ರೀತಿಯ ಪಟ್ಟಣ ಪಂಚಾಯತಿ ರೀತಿಯಲ್ಲಿರ್ತಕ್ಕಂಥ ಅರ್ಬನ್ ಲೋಕಲ್ ಬಾಡೀಸ್ ಇದೆ. ಅವುಗಳಿಗೆ ಒಬ್ಬರು ಚೀಫ್ ಆಫೀಸರ್ ಇರ್ತಾರೆ. ಅವರು ಹೆಡ್ ಆಫ್ ದ ಅರ್ಬನ್ ಲೋಕಲ್ ಬಾಡಿ ಅಂತೇಳಿ ಕರಿತೀವಿ, ಲೋಕಲ್ ಏರಿಯಾ ಅಂತೇಳಿ ಕರಿತೀವಿ. ಇಲ್ಲಿ ಚಾರ್ಜ್ ಎರಡು ಥರ ಬರುತ್ತೆ, ಅರ್ಬನ್ ಚಾರ್ಜ್ ಮತ್ತು ರೂರಲ್ ಚಾರ್ಜ್ ಅಂತೇಳಿ. ಅರ್ಬನ್ ಚಾರ್ಜ್ಗೆ ಯಾರು ಹೆಡ್ಡಿಂಗ್ ಇರ್ತಾರೆ ಅವರು ಅರ್ಬನ್ ಚಾರ್ಜ್ ಆಫೀಸರ್ ಆಗಿ ಆ್ಯಕ್ಟ್ ಮಾಡ್ತಾರೆ. ರೂರಲ್ ಚಾರ್ಜ್ಗೆ ಯಾರು ಹೆಡ್ ಇರ್ತಾರೆ ಅವರು ರೂರಲ್ ಚಾರ್ಜ್ ಆಫೀಸರ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಸೊ ದಟ್ ರೂರಲ್ ಚಾರ್ಜ್ನಲ್ಲಿ ನಮಗೆ ತಹಶೀಲ್ದಾರ್ ಅವರು ಇರ್ತಾರೆ, ಅವರು ರೂರಲ್ ಚಾರ್ಜ್ ಆಫೀಸರ್ ಇರ್ತಾರೆ. ಅರ್ಬನ್ನಲ್ಲಿ ಚೀಫ್ ಆಫೀಸರ್ಸ್ ಇರ್ತಾರೆ. ಅಥವಾ ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಮಗಳೂರು ನಗರಸಭೆಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ನಮಗೆ CMC ಕಮಿಷನರ್ ಇರ್ತಾರೆ. ಅವರು ಅರ್ಬನ್ ಚಾರ್ಜ್ ಆಫೀಸರ್ ಆಗಿ ಅವರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಇದಾದಮೇಲೆ ನಮಗೆ ಬಹುಮುಖ್ಯವಾಗಿ ಇಂಡಿಯಾ ಸೆನ್ಸಸ್ 2027ನಲ್ಲಿ ಬಹುಮುಖ್ಯವಾದಂತಹ ಫಂಕ್ಷನರಿ ಯಾವುದಪ್ಪ ಅಂತ ಹೇಳಿದ್ರೆ ಎನ್ಯುಮರೇಟರ್ ಆ್ಯಂಡ್ ಸೂಪರ್ವೈಸರ್ ಅಂತ ಹೇಳಿದ್ರೆ ಗಣತಿದಾರರು ಮತ್ತೆ ಗಣತಿಯ ಮೇಲ್ವಿಚಾರಕರು. ಇವರು ಫೀಲ್ಡ್ನಲ್ಲಿ ಕಾರ್ಯನಿರ್ವಹಿಸಿ ದತ್ತಾಂಶಗಳನ್ನು ದಾಖಲು ಮಾಡಿ ಸಲ್ಲಿಕೆ ಮಾಡುವಂಥ ಗುರುತರವಾದ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಈಗಾಗಲೇ ತರಬೇತಿ ಆಗಿರೋದ್ರಿಂದ ಈ ವೆಬಿನಾರ್ನಲ್ಲಿ ಒಂದು ಸಣ್ಣ ಡಿಸೈನ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ನಾನು ತುಂಬ ಡೆಪ್ತ್ ಹೋಗೋದಿಲ್ಲ. ಒಂದು ಸಣ್ಣ ಡಿಸೈನ್ ಆಸ್ ಎ ಎನ್ಯುಮರೇಟರ್ ಆರ್ ಆಸ್ ಎ ಸೂಪರ್ವೈಸರ್ ಈ ವೆಬಿನಾರ್ನಲ್ಲಿ ಇಬ್ಬರು ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಮೋಸ್ಟ್ ಆಫ್ ದ ಪಾರ್ಟಿಸಿಪೆಂಟ್ಸು ಎನ್ಯುಮರೇಟರ್ಸ್ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಎನ್ಯುಮರೇಟರ್ ಮತ್ತು ಸೂಪರ್ವೈಸರ್ ವಾಟ್ ಆರ್ ಆಲ್ ದ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಅವ್ರದ್ದು ಏನು ಡಿಸೈನ್ ಆಫ್ ವರ್ಕ್ ಏನು ಅನ್ನೋದ್ರ ಬಗ್ಗೆ ಒಂದು ಫ್ಲೋ ಅಷ್ಟೇ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತರಬೇತಿನಲ್ಲಿ ಹಲವಾರು ವಿಷಯಗಳು ನಿಮ್ಮ ಗಮನಕ್ಕೆ ಬಂದಿದೆ. ಜೊತೆಗೆ ನಿಮ್ಗೆ ಕೊಟ್ಟಿರುವಂಥ ಮ್ಯಾನ್ಯಲ್ ಓದ್ಕೊಂಡಿರ್ತೀರಿ. ಅಪ್ಲಿಕೇಶನನ್ನು ಹ್ಯಾಂಡ್ಸ್ ಆನ್ ಮಾಡಿರ್ಬೋದು ಅಥವಾ ಮಾಡಿಲ್ಲದೆ ಇರ್ಬೋದು, ಗೊತ್ತಿಲ್ಲ ನನಗೆ. ಮಾಡಿರಲಿಕ್ಕೆ ಸಾಧ್ಯ ಇತ್ತು, ಮಾಡಿರುವಂಥ ಸಾಧ್ಯತೆಗಳು ಆಗಿದೆ. ಬೈ ಚಾನ್ಸ್ ಏನಾದರೂ ಹ್ಯಾಂಡ್ಸ್ ಆನ್ ಮಾಡಿಲ್ಲ ಅಂದರೆ ನೋ ಇಶ್ಯೂ. 16ನೇ ತಾರೀಕು ನೀವು ಆ್ಯಕ್ಚುಯಲ್ ಅಪ್ಲಿಕೇಶನನ್ನು ಇನ್ಸ್ಟಾಲೇಷನ್ ಮಾಡಿಕೊಂಡು ಹ್ಯಾಂಡ್ಸ್ ಆನ್ ಮಾಡ್ಕೋಬೋದು. ಕೆಲವು ಚಾರ್ಜ್ಗಳಲ್ಲಿ ಅದಕ್ಕೆ ಪ್ರಾವಿಷನ್ ಕೂಡ ಮಾಡಿಕೊಂಡಿದ್ದಾರೆ. 16ನೇ ತಾರೀಕು ಅಥವಾ 17ನೇ ತಾರೀಕು ಒಂದು 1 ಅವರ್ 2 ಅವರ್ಸು ಒಂದು ಕಡೆ ಅಸೆಂಬಲ್ ಆಗಿಬಿಟ್ಟು ಆ್ಯಕ್ಚುಯಲ್ ಆ್ಯಪ್ ಯಾವ ರೀತಿ ವರ್ಕ್ ಮಾಡುತ್ತೆ ಮತ್ತು ಅದನ್ನು ಹ್ಯಾಂಡ್ಸ್ ಆನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಎಜುಕೇಟ್ ಮಾಡೋದಕ್ಕೆ ಕೂಡ ಕೆಲವು ತಾಲೂಕುಗಳಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ಗುಡ್ ಆಲ್ಸೋ. ಈಗ ನಾನು ನೇರವಾಗಿ ವಿಷಯಕ್ಕೆ ಬರೋದಾದರೆ ಎನ್ಯುಮರೇಟರು ಹಿಸ್ಟ್ರಿ ಎಲ್ಲ ಇದೆ ಬಿಡಿ. ಸೆನ್ಸಸ್ 2027
ಯಾಕೆ ಇಲ್ಲಿಗೆ ಬಂತು, ಅಲ್ಲಿ ಏನಾಯ್ತು, 11ರಲ್ಲಿ ಆಗಿದ್ದು 21ರಲ್ಲಿ ಯಾಕೆ ಆಗಲಿಲ್ಲ, 27ಕ್ಕೆ ಯಾಕೆ ಬಂತು, ಎಷ್ಟು ವರ್ಷ ಲೇಟ್ ಆಯ್ತು, 11ರದ್ದು ಯಾಕೆ ಲೇಟ್ ಆಯ್ತು, ಈಗ ಡಿಜಿಟಲ್ ಮೋಡ್ಗೆ ಯಾಕೆ ಬಂದ್ವಿ, ಅದೆಲ್ಲ ನಿಮಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ. ಸೊ ಡಿಜಿಟಲ್ ಮೋಡಿಗೆ ಬಂದಿರೋದು ಆಸ್ ಅರ್ಲಿ ಆಸ್ ಪಾಸಿಬಲ್ ರಿಪೋರ್ಟನ್ನು ಪಡ್ಕೊಂಡು ನಾವು ಅದರ ಬೇಸ್ ಮೇಲೆ ನಾವು ಪಾಲಿಸಿ ಫಾರ್ಮೇಷನ್ ಮಾಡೋದು ಅಥವಾ ಪ್ರಾಜೆಕ್ಟ್ಗಳನ್ನು ಡಿಸೈನ್ ಮಾಡೋದು, ಈ ಥರದ್ದನ್ನು ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಸೊ ನೇರವಾಗಿ ನಾನು ಎನ್ಯುಮರೇಟರ್ ಮತ್ತು ಸೂಪರ್ವೈಸರ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಡಿಸೈನ್ ಬಗ್ಗೆ ಮಾತಾಡೋದಾದರೆ, ನಾನೊಬ್ಬ ಎನ್ಯುಮರೇಟರ್ ಅಂತ ಅಂದ್ಕೊಳ್ಳೋಣ. ಓಕೆ, ನನಗೆ ಎನ್ಯುಮರೇಷನ್ ಡ್ಯೂಟಿ ಅಲಾಟ್ ಆಗಿದೆ. ಸೊ ನನಗೆ ಎನ್ಯುಮರೇಷನ್ ಡ್ಯೂಟಿ ಅಲಾಟ್ ಆದಮೇಲೆ ನಾನು ಏನೇನು ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಫಸ್ಟು ಟ್ರೈನಿಂಗಿಗೆ ಅಟೆಂಡ್ ಆಗಬೇಕು. ನಾನು ಅಟೆಂಡ್ ಆಗಿದ್ದೀನಿ, ಟ್ರೈನಿಂಗ್ ಕೂಡ ತೊಗೊಂಡಿದ್ದೀನಿ. ಇಟ್ ಈಸ್ ಆಫ್ 2 days or 3 days ಟ್ರೈನಿಂಗ್ ತೊಗೊಂಡಿದ್ದೀನಿ ನಾನು. ಓಕೆ, ಹ್ಯಾಂಡ್ಸ್ ಆನ್ ಮಾಡ್ಕೊಂಡಿದ್ದೀನಿ, ಮ್ಯಾನ್ಯುವಲ್ ಓದ್ಕೊಂಡಿದ್ದೀನಿ. ನನಗೆ ಕೊಟ್ಟಿರ್ತಕ್ಕಂಥ ಹ್ಯಾಂಡ್ ಬುಕ್ ಏನಿತ್ತು, ಸೆನ್ಸಸ್ 2027 ಹ್ಯಾಂಡ್ ಬುಕ್ಕು, ವೆದರ್ ಇಟ್ ಈಸ್ ಇನ್ ಇಂಗ್ಲೀಷ್ ಆರ್ ಕನ್ನಡ, 2 ಲ್ಯಾಂಗ್ವೇಜ್ನಲ್ಲಿದೆ. ಯಾವ ನನಗೆ ಕನ್ವೀನಿಯಂಟ್ ಇರೋ ಲ್ಯಾಂಗ್ವೇಜಲ್ಲಿ ನಾನು ಆದಷ್ಟು ಮಟ್ಟಿಗೆ ನಾನು ಹ್ಯಾಂಡ್ ಬುಕ್ಕನ್ನು ಓದ್ಕೊಂಡಿದ್ದೀನಿ. ಇಷ್ಟು ಕೆಲಸ ಮಾಡ್ಕೊಂಡಿದ್ದೀನಿ ಈಗ ನನಗೆ. ಓಕೆ, ಡೇಟ್ಸ್ ಎಲ್ಲ ಫಿಕ್ಸ್ ಆಗಿದೆ, ಅದೆಲ್ಲ ಗೊತ್ತಿದೆ ನಿಮಗೆ. 1ನೇ ತಾರೀಕಿಂದ 15ನೇ ತಾರೀಕುವರೆಗೂ, ಏಪ್ರಿಲ್ 2026, ಏಪ್ರಿಲ್ 1 to 15th ನಮಗೆ ಸೆಲ್ಫ್ ಎನ್ಯುಮರೇಷನ್ ಪೀರಿಯಡ್ ಅಂತ ಹೇಳಿ ಕರಿತೀವಿ. ಸೆಲ್ಫ್ ಎನ್ಯುಮರೇಷನ್ ನೀವೆಲ್ಲರೂ ಕೂಡ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ. ಅಂತ ಹೇಳಿದ್ರೆ ನಿಮ್ಮ ಹೌಸ್ ಎನ್ಯುಮರೇಷನ್ನ ನೀವು ಆಲ್ರೆಡಿ ಸೆಲ್ಫ್ ಮೋಡ್ನಲ್ಲಿ ಕಂಡಕ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ಕಂಡಕ್ಟ್ ಮಾಡಿದರೆ ಒಳ್ಳೇದಿರ್ತದೆ. ಯಾಕೆಂತ ಹೇಳಿದ್ರೆ ಎಲ್ಲ ಪ್ರಶ್ನೆಗಳು ಪರಿಚಯ ಆಗುತ್ತೆ ನನಗೆ. ಆಸ್ ಎ ಎನ್ಯುಮರೇಟರ್ ಕೆಲಸ ಮಾಡಬೇಕಾದ್ರೆ ನನಗೆ ಸೆಲ್ಫ್ ಎನ್ಯುಮರೇಷನ್ ಅಂತ ಹೇಳಿದ್ರೆ ಸ್ವಯಂ ಗಣತಿಯ ಒಂದು ID ಸಂಖ್ಯೆಯನ್ನು ಯಾವ ರೀತಿ ಬಳಸಬೇಕು ಅನ್ನೋ ನಾಲೆಡ್ಜ್ ಕೂಡ ಸಿಗುತ್ತೆ. ಯಾರಾದರೂ SE ಮಾಡಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಇವತ್ತು ಮತ್ತು ನಾಳೆವರೆಗೂ ಟೈಮ್ ಇದೆ. ನಾಳೆ ರಾತ್ರಿ 11:59:59 ಟೈಮ್ ಇದೆ. ಸೆಲ್ಫ್ ಎನ್ಯುಮರೇಷನ್ ಪೋರ್ಟಲ್ ಓಪನ್ ಇರುತ್ತೆ. ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಳ್ಳಿ. ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಳ್ಳೋದಕ್ಕೆ ವೆಬ್ಸೈಟ್ ವಿಳಾಸ ಬಂದು se.census.gov.in ಅಂತ ಹೇಳಿ. ನೀವು ನಿಮ್ಮ ಮೊಬೈಲ್ನಲ್ಲೇ ಮಾಡ್ಬೋದು, ಅಥವಾ ನಿಮ್ಗೇನಾದ್ರು ಟ್ಯಾಬ್ ಅಥವಾ ಲ್ಯಾಪ್ಟಾಪ್ ವ್ಯವಸ್ಥೆ, ಡೆಸ್ಕ್ಟಾಪ್ ವ್ಯವಸ್ಥೆ ಮನೆಯಲ್ಲಿದೆ, ಅಥವಾ ಪರ್ಸ್ನಲ್ ಆಗಿ ಆಕ್ಸೆಸ್ ಮಾಡ್ತೀರಿ, ಅಥವಾ ನಿಮ್ಮ ಶಾಲೆಗಳಲ್ಲಿ ಆಕ್ಸೆಸ್ ಮಾಡ್ತೀರಿ, ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೋಬೋದು. ಮಾಡ್ಕೋಬೇಕು. ಆ್ಯಕ್ಚುಲಿ ನಾವು ಸೆನ್ಸಸ್ ಫಂಕ್ಷನರಿ ಆಗಿದ್ದರಿಂದ ಖಂಡಿತವಾಗ್ಲೂ ನಾವು ಫಸ್ಟು ನಮ್ಮನ್ನು ಆ ಒಂದು ವ್ಯವಸ್ಥೆ ಒಳಗೊಳಿಸ್ಕೋಬೇಕಾಗುತ್ತೆ. ಸೆಲ್ಫ್ ಎನ್ಯುಮರೇಷನ್ ನಾನು ಮಾಡ್ಕೊಂಡಿದ್ರೆ ನಾನು ಮತ್ತೊಬ್ಬರಿಗೆ ಹೇಳ್ಬೋದು ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಳ್ಳಿ ಅಂತೇಳಿ. ಸೊ ಹಾಗಾಗಿ ಸೆಲ್ಫ್ ಎನ್ಯುಮರೇಷನ್ ಮಾಡಿಕೊಂಡಾಗ ನಮಗೊಂದು ID ಜನರೇಟ್ ಆಗುತ್ತೆ. ದಟ್ ಈಸ್ ಯೂನಿಕ್ ID ಇರ್ತದೆ. ಇಟ್ ಸ್ಟಾರ್ಟ್ಸ್ ಫ್ರಮ್ SE, ರೈಟ್? SE ID ಅಂತೇಳಿ ಕರಿತೀವಿ. ಅದು ಆಲ್ಫಾನ್ಯೂಮರಿಕ್ ನಂಬರ್ ಇರುತ್ತೆ. ಆ ಏನು SE ID ಜನರೇಟ್ ಆಗುತ್ತೆ ಫೈನಲಿ. ಆ SE IDಯನ್ನು ನೀವು ಏನಾದರೂ ನಿಮ್ಮ ಮನೆಯಲ್ಲಿ ಯಾರು ಇರದೇ ಇರೋವಂಥ ಪರಿಸ್ಥಿತಿ ಇದೆ ಎನ್ಯುಮರೇಷನ್ ಟೈಮ್ನಲ್ಲಿ ಅಂತ ಹೇಳಿದ್ರೆ SE IDಯನ್ನು ನಿಮ್ಮ ಮನೆ ಮುಂದೆ ಡಿಸ್ಪ್ಲೇ ಮಾಡಿ ಹೋದರೆ ಒಳ್ಳೇದಿರ್ತದೆ. ಮೊನ್ನೆ ಟ್ರೈನಿಂಗ್ಗೆ ನಾನು ವಿಸಿಟ್ ಮಾಡಿದಾಗ ಒಬ್ಬರು ಮೇಡಮ್ ಕೂಡ ಇನ್ನೊಂದು ಸಜೆಷನ್ ಕೊಟ್ಟರು. ಅದಕ್ಕೆ ಸರ್ SE ID ಬರೆದ್ಬಿಟ್ಟು ಅದ್ರ ಕೆಳಗೆ ನಮ್ಮ ಫೋನ್ ನಂಬರ್ ಕೂಡ ಬರೆದು ನಾವು ಮನೆ ಮುಂದೆ ನಮ್ಮ ಅಪ್ರೋಚ್ ಅಂದರೆ ಎಂಟ್ರೆನ್ಸ್ ಇರುತ್ತಲ್ಲ ನಮ್ಮ ಮನೆಗೆ, ಅಲ್ಲಿ ಕಾಣೋ ರೀತಿಯಲ್ಲಿ ಸ್ವಲ್ಪ ದೊಡ್ಡದಾಗಿ ಬರೆದು ಅದನ್ನು ಪೇಸ್ಟ್ ಮಾಡಿ ಹೋದ್ವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾರೇ ಎನ್ಯುಮರೇಟರ್ ನಮ್ಮನೆ ಎನ್ಯುಮರೇಷನ್ ಮಾಡೋದಕ್ಕೆ ಬಂದಾಗ ಆ SE ID ಹಾಕ್ಕೊಂಡು ಅವರು ಎನ್ಯುಮರೇಷನ್ ಕಂಪ್ಲೀಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಲ್ವಾ ಸರ್ ಅಂತೇಳಿ. ಖಂಡಿತವಾಗ್ಲೂ ಹೌದು. SE ID ಜೊತೆಗೆ ಸಾಧ್ಯ ಆದರೆ ನಿಮ್ದು ಕಾಂಟ್ಯಾಕ್ಟ್ ನಂಬರನ್ನು ಬರೆದ್ಬಿಟ್ಟು ನಿಮ್ಮ ಮನೆ ಮುಂದೆ ಡಿಸ್ಪ್ಲೇ ಮಾಡಿ ಹೋದರೆ, ನೀವಿದ್ದರೆ ಇಲ್ಲದೆ ಹೋದರೆ, ನೀವು ಮನೆ ಒಳಗಿದ್ದು ಅವ್ರು ಬೆಲ್ ಮಾಡಿದರೆ ನಿಮಗೆ ಗೊತ್ತಾಗದೇ ಇದ್ರು, ಬಾಗಿಲು ತೆಗೆದೇ ಹೋದ್ರು SE ID ನೋಡ್ಕೊಂಡು ಅಟ್ಲೀಸ್ಟು ಏನಾದ್ರು ಡೌಟ್ ಇದ್ರೆ ಒಂದು ಫೋನ್ ಕಾಲ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಅದನ್ನು ಅಪ್ರೂವ್ ಮಾಡುವಂತಹ ಕೆಲಸವನ್ನು ನಮ್ಮ ಎನ್ಯುಮರೇಟರ್, ಯಾಕೆಂದರೆ ಪ್ರತಿಯೊಬ್ಬ ಎನ್ಯುಮರೇಟರ್ ಕೂಡ ನಮ್ಮ ಫ್ರೆಂಡ್, ನಮ್ಮ ಕಲೀಗ್, ನಮ್ಮದೇ ಇಲಾಖೆಯವರು ಇರ್ಬೋದು, ಅಥವಾ ನಮ್ಮ ಸರ್ಕಾರಿ ವ್ಯವಸ್ಥೆ ಒಳಗೆ ಕೆಲಸ ಮಾಡ್ತಕ್ಕಂಥ ನಮ್ಮ ಸಹೋದರ ಅಥವಾ ಸಹೋದರಿ ಇರ್ಬೋದು. ಅವ್ರಿಗೆ ನಾವು ಸ್ವಲ್ಪ ಕನ್ವೀನಿಯೆಂಟ್ ಮಾಡಿಕೊಟ್ವಿ ಅಂತ ಹೇಳಿದ್ರೆ, SE ID ಇದೆ ಈ ಮನೆ ಮುಂದೆ, ವೆರಿ ಗುಡ್, ನಾನು 2 ನಿಮಿಷದಲ್ಲಿ ಇಲ್ಲಿ ಎನ್ಯುಮರೇಷನ್ ಮುಗಿಸ್ಕೊಂಡು ಹೋಗ್ಬೋದು ಅನ್ನೋ ಖುಷಿನಲ್ಲಿ SE ID ಹಾಕ್ಬಿಟ್ಟು ನೀವು ಕೊಟ್ಟಂಥ ಎಲ್ಲ ಮಾಹಿತಿಯನ್ನು ರೀವೆರಿಫಿಕೇಶನ್ ಮಾಡಿ ಅದನ್ನು ಓಕೆ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ ಫೈನಲ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಸೊ ಇಲ್ಲಿ ನಾವು ಅಂದ್ಕೊಂಡಿರ್ತೇವೆ SE ID ಅಂದರೆ ನಾವು ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಂಡು ಕೂಡಲೇ ನಮ್ದೆಲ್ಲ ಮುಗಿದು ಹೋಯ್ತು ಅಂತ ಅಂದ್ಕೊಳ್ತೀವಿ. ತಪ್ಪು. ಮುಗ್ದಿರೋದಿಲ್ಲ. ನಾವು ಸೆಲ್ಫ್ ಎನ್ಯುಮರೇಷನ್ ಮಾಡಿಕೊಂಡಂತಹ ಅಂದರೆ ಅದನ್ನು ನಾವು ಫೈನಲಿ ಸಬ್ಮಿಟ್ ಮಾಡ್ತೀವಲ್ಲ, ಸಬ್ಮಿಟ್ ಮಾಡಿದಂತಹ ಮಾಹಿತಿ ಟೆಂಪರರಿ ಸರ್ವರ್ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದು ಫೈನಲ್ ಆಗಿರೋದಿಲ್ಲ. ಫೈನಲ್ ಯಾವಾಗ ಆಗುತ್ತಪ್ಪ ಅಂತ ಹೇಳಿದ್ರೆ, ನಾವು
ನಮ್ಮ ಮನೆ ಎಲ್ಲಿರುತ್ತೋ ಆ ಲೊಕೇಶನ್ ಅಲ್ಲಿ ಎನುಮರೇಟರ್ ಬಂದ್ಬಿಟ್ಟು ಹೌಸ್ ಟು ಹೌಸ್ ವಿಸಿಟ್ ಮಾಡಬೇಕಾದ್ರೆ SEID ಹಾಕಿ ಓಕೆ ಮಾಡಿದಾಗ ಮಾತ್ರ ಅದು ಫೈನಲ್ ಸಬ್ಮಿಟ್ ಆಗುತ್ತೋ ಹೊರತು ನಾವೇ ಸೆಲ್ಫ್ ಎನುಮರೇಷನ್ ಮಾಡ್ಕೊಂಡಾಗ ಫೈನಲ್ ಆಗಿರೋದಿಲ್ಲ. ಇಲ್ಲಿ 2 ಅಂಶ ತಿಳ್ಕೊಬೇಕು. SE ಆದ ತಕ್ಷಣ ನಂದೆಲ್ಲ ಮುಗಿದೋಯ್ತು, ಇನ್ನೇನು ಒಳ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ಳೋಂಗಿಲ್ಲ. ಹಾಗೇನೆ ಎನುಮರೇಟರ್ ಕೂಡ ತಮ್ಮ ವ್ಯಾಪ್ತಿನಲ್ಲಿ SE ಆಗಿರುವಂತ ಮನೆಗಳಿಗೆ ನಾನೇನು ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲ ಆಗೋಗ್ಬಿಟ್ಟಿದೆ ಅವ್ರದ್ದು ಅಂತ ಅಂದ್ಕೊಳ್ಳೋ ಹಾಗಿಲ್ಲ. SE ಆಗಿರೋದು ಆ ಮನೆಯವರು ಕೊಟ್ಟಿರುವಂತ ಡೇಟಾ ಫೈನಲ್ ಆಗ್ಬೇಕು ಅಂದ್ರೆ ಎನುಮರೇಟರ್ ಆ ಮನೆಗೆ ಬಂದ್ಬಿಟ್ಟು ಓಕೆ ಮಾಡಬೇಕು. ಎನುಮರೇಟರು SE ಆಗಿದೆ ಅಂತ ಹಾಗೆ ಬಿಟ್ಟೋಗಂಗಿಲ್ಲ, ಆ ಮನೆಗೆ ವಿಸಿಟ್ ಮಾಡಲೇಬೇಕು. SEID ಹಾಕೊಂಡು ಡೇಟಾ ಫೆಚ್ ಆಗುತ್ತೆ. ಡೇಟಾ ಫೆಚ್ ಆಗಿದ್ದನ್ನ ಜಸ್ಟ್ ರಿವ್ಯೂ ಮಾಡಬೇಕು. ಏನಾದರೂ ಎಡಿಟ್ ಮಾಡೋದಕ್ಕೆ ಅವ್ರೇನಾದರೂ ರಿಕ್ವೆಸ್ಟ್ ಮಾಡಿದ್ರೆ ಅಥವಾ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಲಾಗಿನ್ ಅಲ್ಲಿ ಎಡಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಎಡಿಟ್ ಮಾಡಿಬಿಟ್ಟು ಆಮೇಲೆ ನೀವು ಫೈನಲ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ನಿಮ್ಮ ಆಕ್ಚುಯಲ್ ಎನ್ಯುಮರೇಷನ್ ಶುರುವಾದಾಗ SEIDಗಳು ಡಿಸ್ಪ್ಲೇ ಇದ್ರೆ ಅಥವಾ ಮನೆಯವರು ಹೇಳ್ತಾರೆ, ಮನೆಯವರಿಗೆ ಫಸ್ಟ್ ಕೇಳಬೇಕಾಗುತ್ತೆ ನಾವು ಎನ್ಯುಮರೇಷನ್ಗೆ ಹೋದಾಗ, ನಿಮ್ದು SE ಆಗಿದೆಯಾ, ಸ್ವಯಂ ಗಣತಿ ಮಾಡ್ಕೊಂಡಿದ್ದೀರಾ ಅಂತ. ಅವ್ರು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಮಾಮೂಲಿ ನಿಮ್ದೇನು ಪ್ರೊಸೀಜರ್ಸ್ ಇದೆ ನಾನು ಮುಂದೆ ಹೇಳ್ತೀನಿ, ಆ ಪ್ರೊಸೀಜರ್ಸ್ ಫಾಲೋ ಮಾಡಬೇಕಾಗುತ್ತೆ. ಅವ್ರೇನಾದರೂ SE ಆಗಿದೆ ಅಂತ ಹೇಳಿ SEID ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ, ರೈಟ್? ಕೊಟ್ಟ ಮೇಲೆ ನೀವು SEIDಯನ್ನು ನಿಮ್ಮ ಆ್ಯಪ್ನಲ್ಲಿ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಇನ್ಕ್ಲೂಡ್ ಮಾಡಿದ್ಮೇಲೆ ಅವರು ಆಲ್ರೆಡಿ ಸಬ್ಮಿಟ್ ಮಾಡಿದ್ದಂಥ ಮಾಹಿತಿ ನಿಮ್ಮ ಲಾಗಿನ್ಗೆ ಫೆಚ್ ಆಗಿ ಬರುತ್ತೆ. ಬಂದರೆ ಓಕೆ, ಬರದೇ ಹೋದರೆ ವರಿ ಮಾಡಕ್ಕೆ ಹೋಗ್ಬಾರ್ದು. SEID ಕೊಟ್ಟು ಕೂಡ ನಿಮಗೆ ಆ ಮಾಹಿತಿ ಲಭ್ಯ ಆಗಲಿಲ್ಲ ಅಥವಾ ಫೆಚ್ ಆಗಲಿಲ್ಲ ಅಂತ ಹೇಳಿದ್ರೆ ತುಂಬ ಪ್ಯಾನಿಕ್ ಆಗಿ ಅಯ್ಯೋ ಏನೋ ಆಗ್ಬಿಟ್ಟಿದೆ, ಇವರೇನೋ ತಪ್ಪು ಹೇಳಿದ್ರು, ಇನ್ನೊಂದ್ಸಲ ಚೆಕ್ ಮಾಡಿ, ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಲ್ಲಿ ಗೊಂದಲವನ್ನು ಕ್ರಿಯೇಟ್ ಮಾಡಬಾರ್ದು, ಗೊಂದಲಕ್ಕೂ ಬೀಳಬಾರ್ದು. 1 or 2 ಟೈಮ್ಸ್ ಅದನ್ನ ರೀಚೆಕ್ ಮಾಡಬೇಕು SEIDಯನ್ನ. ನಿಮಗೆ ಮಾಹಿತಿನೇ ಫೆಚ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ನೇರ ನೀವು ಆಕ್ಚುಯಲ್ ಎನ್ಯುಮರೇಷನ್ ಹೆಂಗ್ ಮಾಡ್ತಿರೋ ಫ್ರಮ್ ಕ್ವೆಶ್ಚನ್ ನಂಬರ್ 1 to 34 ಆ ಕ್ವೆಶನ್ಸನ್ನ ಕೇಳ್ಕೊಂಡು ಉತ್ತರಗಳನ್ನು ಪಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಆಮೇಲೆ SEID ಅವ್ರು ಹೇಳಿದ್ರು, ನೀವು ಫೆಚ್ ಮಾಡಿದ್ರು, ಆ ಮಾಹಿತಿ ನಿಮಗೆ ಲಭ್ಯ ಆಗಲಿಲ್ಲ ಅಂತ ಹೇಳಿದಾಗ ಯಾರ ಮೇಲೂ ದಯಮಾಡಿ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಓ ಇವರು ಸರಿ ಇಲ್ಲ, ಸರ್ವರ್ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ಸೆನ್ಸಸ್ ಮಾಡ್ತಾರಂತೆ, ಇವನ್ನೆಲ್ಲ ಸರಿನೇ ಮಾಡಿಲ್ಲ, ವ್ಯತ್ಯಾಸ ಆಗಿದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬೇರೆ ವ್ಯವಸ್ಥೆ ಮೇಲೆ ಅಥವಾ ಬೇರೆಯವ್ರ ಮೇಲೆ ನಾವು ಕಮೆಂಟ್ ಮಾಡೋದು ತುಂಬಾ ಈಸಿ, ಆದ್ರೆ ಅದರದ್ದು ಇಂಪ್ಲಿಕೇಶನ್ಸ್ ನಮ್ಮ ಮೇಲೆ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಈ ವ್ಯವಸ್ಥೆ ಮೇಲೆ ನಾವೇ ನಂಬಿಕೆ ಕಳ್ಕೊಂಡ್ಬಿಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಾನು 150 ಮನೆ ಮಾಡಬೇಕು, 180 ಮನೆ ಮಾಡಬೇಕು, 2ನೇ ಮನೆಯಲ್ಲೇ ಈ ಭಾವನೆಯನ್ನ ತಳೆದ್ಬಿಟ್ರೆ ನಾನು ಖಂಡಿತವಾಗ್ಲೂ 150-200 ಮನೆಗಳನ್ನ ರೀಚ್ ಆಗುವಂಥದ್ದು ತುಂಬಾ ದೂರದ ಜರ್ನಿ ಅಂತ ಅನ್ನಿಸ್ಬಿಡುತ್ತೆ. ಅದಕ್ಕೋಸ್ಕರ SEID ಕೊಡ್ತಾರೆ, ಕೊಟ್ರೆ ಓಕೆ, ಡೇಟಾ ಫೆಚ್ ಆದ್ರೆ ಓಕೆ, ಅದರ್ವೈಸ್ ನೋ ಇಶ್ಯೂ. ನಿಮ್ಮ ಆಕ್ಚುಯಲ್ ಎನ್ಯುಮರೇಷನ್ ಪ್ರೊಸೀಜರ್ಸ್ ಏನಿತ್ತು ಆ ಪ್ರೊಸೀಜರ್ಸ್ನ ಫಾಲೋ ಮಾಡ್ಬಿಟ್ಟು ಆ ಮನೆಯ ಎನ್ಯುಮರೇಷನ್ ಅಂತ ಹೇಳಿದ್ರೆ ಗಣತಿ ಕಾರ್ಯವನ್ನ ಮುಕ್ತಾಯ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಖುಷಿಯಾಗಿ. ಸೊ ಇದು ನನ್ನ ರಿಕ್ವೆಸ್ಟ್. ಯಾಕೆ ಅಂತ ಹೇಳಿದ್ರೆ ನಾವು ಏನಾದರೂ ನೆಗೆಟಿವ್ ಭಾವನೆಗಳನ್ನು ತಳೆದ್ವಿ ಅಂತ ಹೇಳಿದ್ರೆ ನಮ್ಮ ಕೆಲಸಗಳ ಫಾಸ್ಟ್ ಆಗಿ ಹೋಗೋದಕ್ಕೆ ಅಥವಾ ಸರಾಗವಾಗಿ ಹೋಗೋದಕ್ಕೆ ಬಿಡೋದಿಲ್ಲ ಅದು. ಸೊ ಅದಕ್ಕೋಸ್ಕರ ನೀವು SEID ಕೊಟ್ಟಾಗ ಕೊಡದೇ ಇದ್ದಾಗ ಅಂತ ಪರಿಸ್ಥಿತಿಗಳನ್ನ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡೋದು ಒಳ್ಳೇದಿರ್ತದೆ. ಇದಾದ ನಂತರದಲ್ಲಿ ಆಕ್ಚುಯಲ್ ಎನ್ಯುಮರೇಷನ್ ಶುರುವಾಗೋದು ದಿನಾಂಕ 16/4/2026ರಿಂದ 15/5/2026 1 ತಿಂಗಳ ಕಾಲ ನೀವು ಎನ್ಯುಮರೇಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾಗುತ್ತೆ. ಇದು ಡೇಟ್ ಫಿಕ್ಸ್ ಆಗಿರುವಂಥದ್ದು. ಅದಾದ್ಮೇಲೆ ಇದು ಫೇಸ್ 1 ಅಂತ ಹೇಳಿ ಕರಿತೇವೆ. ಹಂತ 1 ಇದು ಅಂದ್ರೆ ಓನ್ಲಿ ವಿ ಆರ್ ಡೂಯಿಂಗ್ ಹೌಸ್ ಲಿಸ್ಟಿಂಗ್ ಅಂಡ್ ಹೌಸ್ ಎನ್ಯುಮರೇಷನ್, ಅಂದ್ರೆ ಮನೆ ಪಟ್ಟಿ ಮಾಡ್ಬಿಟ್ಟು ಮನೆ ಗಣತಿಯನ್ನ ಮಾಡ್ತಾ ಇದೀವಿ ಈಗ. ಇದಾದ ನಂತರದಲ್ಲಿ ಫೆಬ್ರವರಿ 2027 ನಾವು ಜನಗಣತಿ ಮಾಡ್ತೀವಿ, ಅಂದ್ರೆ ಪಾಪ್ಯುಲೇಷನ್ ಎನ್ಯುಮರೇಷನ್ ಮಾಡ್ತೀವಿ. ಸೊ ಅಲ್ಲಿ ಮತ್ತೆ ಪ್ರಶ್ನೆಗಳು ಬದಲಾವಣೆ ಆಗುತ್ತೆ, ಬೇರೆ ಬೇರೆ ಪ್ರಶ್ನೆಗಳು ಬರ್ತದೆ. ಅದ್ರ ಬಗ್ಗೆ ಈಗ ವರಿ ಮಾಡೋದು ಬೇಡ. ಈಗ ನಮಗೇನು 34 ಪ್ರಶ್ನೆಗಳಿದಾವೆ, ಆ ಪ್ರಶ್ನೆಗಳ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನಾವು ಏನ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ. ಓಕೆ, ಈಗ ಮತ್ತೆ ವಾಪಸ್ ಬರ್ತೀನಿ. ನಾನು ಸೆಲ್ಫ್ ಎನ್ಯುಮರೇಷನ್ ಹೇಳಿದ್ಮೇಲೆ ವಾಪಸ್ ಬರ್ತೀನಿ. ಸೆಲ್ಫ್ ಎನ್ಯುಮರೇಷನ್ ಅಲ್ಲಿ ನಿಮ್ಗೆ ಇನ್ನೊಂದು ಮಾಹಿತಿ ನಾನಲ್ಲಿ ಇನ್ಕ್ಲೂಡ್ ಮಾಡಬೇಕಾಗಿತ್ತು. ಏನು ಅಂತ ಹೇಳಿದ್ರೆ, ನೀವು ಎಲ್ಲಿಂದ ಬೇಕಾದ್ರೂ ನಿಮ್ಮ ಮನೆಯ ಸೆಲ್ಫ್ ಎನ್ಯುಮರೇಷನ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಾನು ಚಿಕ್ಕಮಗಳೂರು ನಿವಾಸಿ ಇದ್ದೀನಿ, ಚಿಕ್ಕಮಗಳೂರಿನಲ್ಲಿ ನನ್ನ ಮನೆ ಇದೆ. ಬಟ್ ಫಾರ್ ಇನ್ಸ್ಟೆನ್ಸ್ ಅಂತ ಹೇಳಿದ್ರೆ ಯಾವುದೋ ಕೆಲಸದ ಮೇಲೆ ನಾನು ಹೊರಗಿದ್ದೀನಿ, ಸೇ ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲೋ ಬೆಂಗಳೂರಲ್ಲೋ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಕೂತ್ಕೊಂಡು ನಮ್ಮ ಮನೆಯದು ಸೆಲ್ಫ್ ಎನ್ಯುಮರೇಷನ್ ಮಾಡಬಹುದು. ಅಥವಾ ಚಿಕ್ಕಮಗಳೂರಲ್ಲಿ ಕೂತ್ಕೊಂಡು
ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನನ್ನ ಮನೆಯ ಸೆಲ್ಫ್ ಎನ್ಯುಮರೇಷನ್ ಮಾಡ್ಬೋದು ನಾನು. ಅಲ್ಲಿ ಮನೆ ಇದೆ, ನಂದು ವಾಸದ ಮನೆ ಇದೆ ಅಂತ ಹೇಳಿದ್ರೆ. ಸೊ ಇಲ್ಲಿ ಲೊಕೇಶನ್ ಫಿಕ್ಸ್ ಮಾಡ್ಬೇಕಾಗುತ್ತೆ. ಅದು ನೀವು ಸೆಲ್ಫ್ ಎನ್ಯುಮರೇಷನ್ಗೆ ಹೋದಾಗ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಲ್ಯಾಟಿಟ್ಯೂಡ್ ಮತ್ತೆ ಲಾಂಜಿಟ್ಯೂಡ್ ಅಂತ ಹೇಳಿದ್ರೆ ಅಕ್ಷಾಂಶ ರೇಖಾಂಶಗಳನ್ನ ನಾವು ಪಾಯಿಂಟ್ ಔಟ್ ಮಾಡ್ಬಿಟ್ಟು ನಮ್ಮ ಮನೆ ಎಲ್ಲಿದೆ ಅಂತ ಹೇಳಿ ಸ್ಯಾಟಲೈಟ್ ಮ್ಯಾಪ್ ನಲ್ಲಿ ನಾವು ಪಾಯಿಂಟ್ ಔಟ್ ಮಾಡಿ ಅದನ್ನ ಓಕೆ ಮಾಡ್ಬೇಕಾಗುತ್ತೆ. ಸೊ ಹಾಗೆ ಓಕೆ ಮಾಡಿದ್ಮೇಲೆ ನಿಮ್ಮ ಮನೆ ಎನ್ಯುಮರೇಷನ್ ಆಗುತ್ತೆ. ಯಾಕೆ ಹಂಗ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಆ ರೀತಿ ಲೊಕೇಶನ್ ಫಿಕ್ಸ್ ಮಾಡಿ ಎನ್ಯುಮರೇಷನ್ ಮಾಡಿದ್ರೆ, ಸೆಲ್ಫ್ ಎನ್ಯುಮರೇಷನ್ ಮಾಡಿದ್ರಿ ಅಂತ ಹೇಳಿದ್ರೆ, ನಿಮ್ಗೆ ಜನರೇಟ್ ಆಗುವಂತಹ SEID ಅಂತ ಹೇಳಿದ್ರೆ ಸೆಲ್ಫ್ ಎನ್ಯುಮರೇಷನ್ ID ಏನಿದೆ, ಅದು ನಿಮ್ಮ ವ್ಯಾಪ್ತಿಗೆ ಬರುವಂತ ಎನ್ಯುಮರೇಟರ್ ಲಾಗಿನ್ಗೆ ಸಪ್ಲೈ ಆಗಿರುತ್ತೆ, ಫಿಕ್ಸ್ ಆಗಿರುತ್ತೆ. ಸೊ ಅವರು ನೀವು ಕೊಟ್ಟಂತಹ ಸೆಲ್ಫ್ ಎನ್ಯುಮರೇಷನ್ ID ಹಾಕ್ತಿದ್ದಂಗೆನೆ ನಿಮ್ಮ ಡೇಟಾ ಪೂರ್ತಿ ಅವರ ಅಪ್ಲಿಕೇಶನ್ ನಲ್ಲಿ ಇನ್ಕ್ಲೂಡ್ ಆಗಿ ಅಪಿಯರ್ ಆಗುತ್ತೆ. ಸೊ ಹಾಗಾಗಿ SEID ಜನರೇಟ್ ಆಗೋದು ಮತ್ತೆ ಅದನ್ನ ಬಳಕೆ ಮಾಡುವಂಥದ್ದು ಎನ್ಯುಮರೇಟರ್ ತಿಳ್ಕೊಳ್ಳೇಬೇಕಾದಂತಹ ಒಂದು ಪ್ರಮುಖವಾದ ಅಂಶ. ಸೊ ನಾವು ಇಲ್ಲಿವರೆಗೂ SEID ಬಗ್ಗೆ ಅಂದ್ರೆ ಸೆಲ್ಫ್ ಎನ್ಯುಮರೇಷನ್ ID ಬಗ್ಗೆ ಮಾತಾಡಿದ್ವಿ. ಈಗ ಆಕ್ಚುಯಲ್ ಎನ್ಯುಮರೇಷನ್ಗೆ ನೀವು ಏನು ಆಸ್ ಎ ಎನ್ಯುಮರೇಟರ್ ನನಗೆ ಎನ್ಯುಮರೇಷನ್ ಡ್ಯೂಟಿ ಬಂದಿದೆ ಅಂತ ಹೇಳಿದ್ರೆ, ಎನ್ಯುಮರೇಟರ್ ಆಗಿ ನಾನು ಏನ್ ಮಾಡ್ತೀನಿ ಅಂತ ಒಂದು 5 ರಿಂದ 10 ನಿಮಿಷದಲ್ಲಿ ನಿಮಗೆ ಡಿಸೈನ್ ಹೇಳ್ತೀನಿ, ನಾನು ಏನೇನ್ ಮಾಡ್ತೀನಿ ಅಂತ. ಅದನ್ನ ಕೇಳಿಸ್ಕೊಳ್ಳಿ ದಯಮಾಡಿ. ಸೊ ದಟ್ ನೀವು ಆಕ್ಚುಯಲ್ ಎನ್ಯುಮರೇಷನ್ ಟೈಮ್ನಲ್ಲಿ ಆಕ್ಟ್ ಮಾಡೋದಕ್ಕೆ ಅಂದ್ರೆ ಡ್ಯೂಟಿ ಪರ್ಫಾರ್ಮ್ ಮಾಡೋದಕ್ಕೆ ಈಸಿ ಆಗ್ತದೆ. ನಾನು ಏನ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದ್ರೆ ತರಬೇತಿ ಮತ್ತೊಂದು ಮಗದೊಂದು ಎಲ್ಲ ಆಗೋಯ್ತು. ನನಗೆ ತರಬೇತಿ ಎಲ್ಲ ಆದ್ಮೇಲೆ ನನಗೊಂದು ಅಪಾಯಿಂಟ್ಮೆಂಟ್ ಆರ್ಡರ್ ಜನರೇಟ್ ಆಗುತ್ತೆ ಆಸ್ ಎ ಎನ್ಯುಮರೇಟರ್, ರೈಟ್? ಅದೇ ರೀತಿ ನಾನೇನಾದ್ರು ಸೂಪರ್ವೈಸರ್ ಆಗಿದ್ದೆ ಅಂತ ಹೇಳಿದ್ರೆ, ಅಂದ್ರೆ ಆ ರೋಲ್ ನನಗೇನಾದ್ರು ಅಸೈನ್ ಆಗಿತ್ತು ಅಂತ ಹೇಳಿದ್ರೆ, ಸೂಪರ್ವೈಸರ್ ಆಗಿಯೂ ಕೂಡ ಒಂದು ಆರ್ಡರ್ ಜನರೇಟ್ ಆಗುತ್ತೆ. 2 ರೋಲ್ಗಳನ್ನ ಒಬ್ಬನೇ ವ್ಯಕ್ತಿಗೆ ಹಾಕೋದಕ್ಕೆ ಅವಕಾಶ ಇಲ್ಲ. ಐದರ್ ಎನ್ಯುಮರೇಟರ್ ಆರ್ ಸೂಪರ್ವೈಸರ್ ಆಗಿ ಕೆಲಸ ಮಾಡೋದಕ್ಕೆ ಮಾತ್ರ ಅವಕಾಶ ಇರ್ತದೆ. ಸೊ ನನಗೆ ಎನ್ಯುಮರೇಟರ್ ಆಗಿ ಅಪಾಯಿಂಟ್ಮೆಂಟ್ ಆರ್ಡರ್ ಜನರೇಟ್ ಆಗುತ್ತೆ. ಆ ಅಪಾಯಿಂಟ್ಮೆಂಟ್ ಆರ್ಡರ್ ಕೂಡ ನನಗೆ ಕಳಿಸ್ಕೊಡ್ತಾರೆ. ಸೊ ದಟ್ ನನಗೆ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಜನರೇಟ್ ಆಗುತ್ತೆ. ಸೊ ನಮಗೆ ಡೇಟ್ ಫಿಕ್ಸ್ ಆಗಿರೋದು 16/4/2026 15/5/2026 ಸೊ ಅಲ್ಲಿಗೆ ನನಗೆ ಆಕ್ಚುಯಲ್ ಅಪ್ಲಿಕೇಶನ್ ಅಂದ್ರೆ ನಾವೀಗ ಡಿಜಿಟಲ್ ಮೋಡ್ ನಲ್ಲಿ ಡೇಟಾ ಕಲೆಕ್ಷನ್ ಮಾಡ್ತಿರೋದ್ರಿಂದ ಆಕ್ಚುಯಲ್ ಅಪ್ಲಿಕೇಶನ್ ಅನ್ನು ನಾನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕು. ಇಲ್ಲಿ ಒಂದು ಗೊಂದಲ ಇರಬಹುದು ಅಥವಾ ಇಲ್ಲದೆ ಇರಬಹುದು, ಕ್ಲಿಯರ್ ಇರಬಹುದು ನೀವು. ಆದ್ರೆ ಆಗಬಹುದಾದಂತಹ ಗೊಂದಲದ ಬಗ್ಗೆ ಮಾತ್ರ ಹೇಳ್ತೀನಿ. ಈಗಾಗಲೇ ಟೆಸ್ಟ್ ಆಪ್ ಅನ್ನ ಯೂಸ್ ಮಾಡ್ತಾ ಇದೀವಿ ನಾವು, ಹ್ಯಾಂಡ್ಸ್ ಆನ್ ಕೂಡ ಮಾಡಿದೀವಿ. ಅದರಲ್ಲೂ 34 ಕ್ವೆಶ್ಚನ್ಸ್ ಇದೆ. ಆಕ್ಚುಯಲ್ ಆಪ್ಗೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಬಟ್ ಟೆಸ್ಟ್ ಆಪ್ ಅನ್ನ ನಾವು ಈಗ ನಮ್ಮಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಹ್ಯಾಂಡಲ್ ಮಾಡ್ತಾ ಇದ್ವಿ. ಟೆಸ್ಟ್ ಆಪ್ ಅನ್ನ ಅನ್ಇನ್ಸ್ಟಾಲ್ ಮಾಡಿ ಆ ನಂತರ ಆಕ್ಚುಯಲ್ ಆಪ್ ಅನ್ನ ಆಂಡ್ರಾಯ್ಡ್ ಮೊಬೈಲ್ ಆಗಿದ್ರೆ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲೇಷನ್ ಮಾಡ್ಕೋಬೇಕು. iOS ಬೇಸ್ಡ್ ಮೊಬೈಲ್ ಆಯಿತು ಅಂತ ಹೇಳಿದ್ರೆ ಆಪ್ ಸ್ಟೋರ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಯಾರೇ ಬೇರೆ ವ್ಯಕ್ತಿಗಳು ಲಿಂಕ್ ಕಳಿಸಿದ್ದಂತಹ ಲಿಂಕ್ ಅನ್ನ ಬಳಸ್ಕೊಂಡು ಆಪ್ ಇನ್ಸ್ಟಾಲ್ ಮಾಡ್ಕೋಬಾರ್ದು. ಯಾವುದೇ APK ಫೈಲ್ಗಳನ್ನು ಮಾಡ್ಕೋಬಾರ್ದು. ಪ್ಲೇಸ್ಟೋರ್ನಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು. ಆಪ್ ಸ್ಟೋರ್ನಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು. ಐಫೋನ್ಗಳು iOS ಬೇಸ್ಡ್ ಅಂತ ಹೇಳಿದ್ನಲ್ಲ, ಐಫೋನ್ ಇದ್ದವರು ಆಪ್ ಸ್ಟೋರ್ಗೆ ಹೋಗ್ಬೇಕು. ಆಂಡ್ರಾಯ್ಡ್ ಬೇಸ್ಡ್ ಇದ್ದವರು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕು. ಇದನ್ನ 16/4/2026 0 hour ನಂತರದಲ್ಲಿ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ರಾತ್ರಿ 12 ಗಂಟೆ ನಂತರ, ರೈಟ್? ಸೊ ಇನ್ಸ್ಟಾಲೇಷನ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಇನ್ಸ್ಟಾಲೇಷನ್ ಪ್ರೋಸೆಸ್ ಎಲ್ಲ ನಿಮಗೆ ಚಂದ ಗೊತ್ತಿರ್ತದೆ. ಎಲ್ಲರೂ ಕೂಡ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದೀವಿ. ಬೇರೆ ಬೇರೆ ಅಪ್ಲಿಕೇಶನ್ಸ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡು ಅದಕ್ಕೆ ಬೇಕಾದಂಥ ಸೆಕ್ಯೂರಿಟಿ ಮೆಷರ್ಸು, ಪಿನ್ನು ಮತ್ತೊಂದು ಮಗದೊಂದು ಎಲ್ಲ ಹಾಕ್ಕೊಂಡು ಸೇಫ್ಟಿ ಮೆಷರ್ಸ್ ತಗೊಂಡು ಹ್ಯಾಂಡಲ್ ಮಾಡ್ತಾ ಇದೀವಿ. ಎಲ್ಲರೂ ಕೂಡ ವೆಲ್ ನೋನ್ ಅಬೌಟ್ ದ್ಯಾಟ್. ಹಾಗಾಗಿ ಇನ್ಸ್ಟಾಲೇಷನ್ ಮಾಡಿಕೊಂಡು ರೆಡಿ ಇಟ್ಕೋಬೇಕು. ಅಲ್ಲಿಗೆ ಒಂದು ಕೆಲಸ ಆಯಿತು. ನಂದು ನೆಕ್ಸ್ಟ್ ಕೆಲಸ ಏನಪ್ಪಾ ಅಂತೇಳಿ, ನನಗೊಂದು ಅಪಾಯಿಂಟ್ಮೆಂಟ್ ಆರ್ಡರ್ ಜನರೇಟ್ ಆಗಿರುತ್ತೆ. ಸೊ ಅಪ್ಲಿಕೇಶನ್ ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಕೊಟ್ಟಂತ ಕ್ರೆಡೆನ್ಷಿಯಲ್ಸ್ ಅಂತ ಹೇಳಿದ್ರೆ ಯೂಸರ್ ID ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಎಲ್ಲ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ. ಹಾರ್ಡ್ ಕಾಪಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೂಡ ಇದೆ. ಹಾರ್ಡ್ ಕಾಪಿ ಅಂದ್ರೆ ಪ್ರಿಂಟ್ ಕೊಡಬೇಕು ಅಂತ ಇದೆ ಆಕ್ಚುಯಲ್ ಆಗಿ. ಸೊ ಪ್ರಿಂಟ್ ಮೋಡಲ್ ಇರ್ಬೋದು ಅಥವಾ ನಿಮಗೆ ವಾಟ್ಸಪ್ ಅಲ್ಲೂ ಬಂದಿರಬಹುದು. ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಅಪ್ಲಿಕೇಶನ್ ನಲ್ಲಿ ನಿಮ್ದು ಆಪ್ ಓಪನ್ ಮಾಡಿದ ಮೇಲೆ, ಅಂದ್ರೆ ಸೆನ್ಸಸ್ ಅಪ್ಲಿಕೇಶನ್ ಓಪನ್ ಮಾಡಿದ